ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ತುಂಬಾನೇ ಈಸಿ. ಬಟ್ ಯಾವ ಟೈಪ್ ಆಫ್ ಬಿಸ್ನೆಸ್ ಅಂತ ಹೇಳಿ ಚೂಸ್ ಮಾಡೋದಿದೆಯಲ್ಲ, ದ್ಯಾಟ್ ಇಸ್ ದ ರಿಯಲ್ ಗೇಮ್ ಚೇಂಜರ್. 90% ಜನ ಫೇಲ್ ಆಗೋದು ಇಲ್ಲಿನೇ. ಸೊ ನಿಮಗೂ ಕೂಡ ಇದೇ ಕನ್ಫ್ಯೂಷನ್ಸ್ ಇದ್ರೆ 1 ಮಿನಿಟ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಸೋಲ್ ಪ್ರಾಪರ್ಟರ್ಶಿಪ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಇದೊಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ. ಇಡೀ ಬಿಸ್ನೆಸ್ ನ ಒಬ್ಬರೇ ಮ್ಯಾನೇಜ್ ಮಾಡ್ತಿರ್ತಾರೆ. ಡಿಸಿಷನ್ ಒಬ್ಬಂದೇ, ಪ್ರಾಫಿಟ್ ಒಬ್ಬಂದೇ ಅಂಡ್ ಲಾಸ್ ಕೂಡ ಒಬ್ಬಂದೇ. ಸೊ ನೀವೇನಾದ್ರೂ ಲೋಕಲ್ ಲೆವೆಲ್ ಅಲ್ಲಿ ಒಂದು ಸಣ್ಣ ಅಂಗಡಿನ ಇಟ್ಕೊಂಡು ಕಮ್ಮಿ ಬಜೆಟ್ ಅಲ್ಲಿ ಒಂದು ಬಿಸ್ನೆಸ್ ನ ಮಾಡ್ತೀನಿ ಅಂದ್ರೆ ನಿಮ್ಗೆ ಇದು ಸೂಟ್ ಆಗುತ್ತೆ. ಬಟ್ ನೀವೇನಾದ್ರೂ ಜಾಸ್ತಿ ರಿಸ್ಕ್ ಇರುವಂತ ದೊಡ್ಡ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಸಾಕಷ್ಟು ವರ್ಕರ್ಸ್ ಎಲ್ಲ ಇಟ್ಕೊಂತೀನಿ ಅಂದ್ರೆ ಈ ಒಂದು ಬಿಸ್ನೆಸ್ ನಿಮಗೆ ಸೂಟ್ ಆಗೋದಿಲ್ಲ. ಅಂಡ್ ಸಾಕಷ್ಟು ಬ್ಯಾಂಕ್ಸ್ ಅಂಡ್ ಇನ್ವೆಸ್ಟರ್ಸ್ ಆಗಲಿ ಈ ಒಂದು ಬಿಸ್ನೆಸ್ ಗೆ ಕ್ರೆಡಿಟ್ ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ಸೊ ನೀವೇನಾದ್ರೂ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡ್ರೆ ಅಂದ್ರೆ ನಿಮ್ದೊಂದು ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಇದೆ, ಎಲ್ಲರೂ ಕೂಡ ನಂಬಿಗಸ್ತರ ಇದ್ದಾರೆ ಅನ್ನುವಾಗ ನೀವು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಸೊ ಅದಕ್ಕೋಸ್ಕರ ನೀವು ಒಂದು ಪಾರ್ಟ್ನರ್ಶಿಪ್ ಡೀಡ್ ನ ರಿಟರ್ನ್ ಅಲ್ಲಿ ಬರ್ಕೊಡ್ಬೇಕಾಗತ್ತೆ. ಸೊ ಅದರಲ್ಲಿ ಯಾರೆಲ್ಲ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಪ್ರಾಫಿಟ್ ಆಗಲಿ ಲಾಸೇ ಆಗಿರಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಪ್ರಕಾರನೇ ಎಲ್ರಿಗೂ ಕೂಡ ಶೇರ್ ಆಗುತ್ತೆ. ಬಟ್ ಇಲ್ಲಿ ಒಬ್ರು ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಕೂಡ ಎಕ್ಸ್ಟ್ರಾ ಅಮೌಂಟ್ ನ ಎಲ್ಲರೂ ಸೇರಿನೇ ಪೇ ಮಾಡಬೇಕಾಗತ್ತೆ. ಅಂಡ್ ಒಪಿನಿಯನ್ ಅಲ್ಲಿ ಏನಾದ್ರೂ ಕ್ಲಾಶಸ್ ಆದ್ರೂ ಕೂಡ ಓವರ್ ಆಲ್ ಬಿಸ್ನೆಸ್ ಕೊಲಾಪ್ಸ್ ಆಗೋಗ್ಬಿಡುತ್ತೆ. ಸೊ ನೀವೇನಾದ್ರೂ LLP ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇದು ನಾರ್ಮಲ್ ಪಾರ್ಟ್ನರ್ಶಿಪ್ ಗಿಂತ ಬೆಟರ್ ಆಪ್ಷನ್. ಯಾಕಂದ್ರೆ ಗ್ರೂಪ್ ಅಲ್ಲೇ ಬಿಸ್ನೆಸ್ ಇದ್ರೂ ಕೂಡ ಇವಾಗ ನಾವು ಆಲ್ರೆಡಿ ಏನ್ ಇನ್ವೆಸ್ಟ್ ಮಾಡಿರ್ತಿಲ್ಲ ಆ ದುಡ್ಡು ಮಾತ್ರ ರಿಸ್ಕ್ ಅಲ್ಲಿ ಇರುತ್ತೆ. ಬಟ್ ನಮ್ಮ ಪರ್ಸನಲ್ ಪ್ರಾಪರ್ಟಿ ಎಲ್ಲ ಸೇಫ್ ಆಗಿರುತ್ತೆ. ಪ್ರೈವೇಟ್ ಬಿಸ್ನೆಸ್ ತರ ಜಾಸ್ತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನು ಇರೋದಿಲ್ಲ. ಬಟ್ ಸಿಂಪಲ್ ಪಾರ್ಟ್ನರ್ಶಿಪ್ ಗಿಂತ ಆರ್ಗನೈಸ್ಡ್ ಆಗಿರೋದ್ರಿಂದ ಒಂಥರ ಪ್ರೊಫೆಷನಲ್ ಅಂತ ಅನಿಸ್ತಾ ಇರುತ್ತೆ. ಅಂಡ್ ಲೀಗಲ್ ಐಡೆಂಟಿಟಿ ಇರೋದ್ರಿಂದ ಲೋನ್ಸ್ ಕೂಡ ಈಸಿಯಾಗಿ ಸಿಗುತ್ತೆ. ಅಂಡ್ ಇನ್ನು ಪ್ರೈವೇಟ್ ಬಿಸ್ನೆಸ್ ಅಂತ ಬಂದ್ರೆ ನೀವೇನಾದ್ರೂ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಜಾಸ್ತಿ ಜನ ವರ್ಕರ್ಸ್ ನೆಲ್ಲ ಹೈರ್ ಮಾಡ್ತೀನಿ ಅಂಡ್ ಫ್ಯೂಚರ್ ಅಲ್ಲಿ ಓನರ್ ಇಲ್ಲ ಅಂದ್ರೂ ಕೂಡ ಆ ಒಂದು ಬಿಸ್ನೆಸ್ ರನ್ ಆಗಬೇಕು ಅಂತ ಅಂದ್ರೆ ನೀವು ಅವಾಗ ಪ್ರೈವೇಟ್ ಬಿಸ್ನೆಸ್ ಆಪ್ಷನ್ ಹೋಗೋದು ಒಳ್ಳೇದು. ಇದು ಲೀಗಲ್ ಅಂಡ್ ಪ್ರೊಫೆಷನಲ್ ಬಿಸ್ನೆಸ್ ಆಗಿರೋದ್ರಿಂದ ಲೋನ್ಸ್ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂಡ್ ಜಾಸ್ತಿ ದುಡ್ಡು ಕೂಡ ಬೇಕಾಗುತ್ತೆ. ಅಂಡ್ ನಮಗೆ ಬಂದಿರುವಂತ ಪ್ರಾಫಿಟ್ ಅಲ್ಲಿ ನಮ್ಮ ಶೇರ್ ಹೋಲ್ಡರ್ಗೂ ಕೂಡ ಪಾಲಿರುತ್ತೆ. ಸೊ ಇದೆಲ್ಲದನ್ನ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ.